ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಪ್ರೀತಿಗೆ ಸಂಬಂಧಪಟ್ಟಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದು. ಇದನ್ನು ನೀವು ಇದೇ 31ನೇ ತಾರೀಕು ಪೂರ್ಣ ಚಂದ್ರನ ದಿನ ಅಂದರೆ ಪೌರ್ಣಿಮೆ ಇರುತ್ತೆ ಅವತ್ತು, ಚಂದ್ರನನ್ನು ನಾವು ಪ್ರೀತಿಯ ಒಂದು ದೇವರು ಅಂತ ಹೇಳ್ತೀವಿ. ಅವತ್ತಿನ ದಿನ ಈ ರಿಚುವಲನ್ನು ಮಾಡಿದ್ರೆ ನಿಮ್ಮ ಪ್ರೀತಿ ದೂರ ಆಗಿದ್ರೆ, ಅಥವಾ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ರೆ, ಅಥವಾ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ. ನೀವು ಪ್ರೀತಿಸ್ತಾ ಇರೋ ವ್ಯಕ್ತಿ ನಿಮ್ಮ ಕಡೆ 100% ಅಟ್ರಾಕ್ಟ್ ಆಗ್ತಾರೆ. ಹಾಗಾಗಿ ಇದೇ 31ನೇ ತಾರೀಕು ಪೂರ್ಣ ಚಂದ್ರನ ದಿನ ನಿಮ್ದೇನೇ ಮ್ಯಾನಿಫೆಸ್ಟೇಷನ್ ಇದ್ರೂ ಅದು ಪ್ರೀತಿಗೆ ಸಂಬಂಧಿಸಿದ ವಿಚಾರದಲ್ಲಿ ಅದನ್ನು ನೀವು ಈ ರಿಚುವಲ್ ಮೂಲಕ ಪಡ್ಕೊಳ್ತೀರಾ ಅಂತ ನಂಬ್ತೀನಿ. ನಮಸ್ಕಾರ ಬ್ಯೂಟಿಫುಲ್ ಸೋಲ್ಸ್. ಇಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಚಾರ ತುಂಬ ಪವರ್ಫುಲ್ಲು. ಅದು ಮೂನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಈ ವಿಧಾನವನ್ನು ನೀವು ನಂಬಿಕೆಯಿಂದ ಮಾಡಿದ್ರೆ ನೀವು ಪ್ರೀತಿಸಿದ ವ್ಯಕ್ತಿ ಹಾಗೆ ನಿಮ್ಮ ಜೀವನದಿಂದ ದೂರ ಆಗಿರುವಂತಹ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬರುವ ಚಾನ್ಸಸ್ಸು 100% ಗ್ಯಾರಂಟಿ ಇದೆ. ಅಥವಾ ನಿಮ್ಮ ಯಾವುದೇ ವಿಷಯ ಆಗಿರಲಿ, ಅದು ಪ್ರೀತಿ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅವರಿಂದ ಮೆಸೇಜನ್ನು ಎಕ್ಸ್ಪೆಕ್ಟ್ ಮಾಡೋದಿರ್ಬೋದು, ಅಥವಾ ರಿಯೂನಿಯನ್ ಆಗೋದಿರ್ಬೋದು, ಮ್ಯಾರೇಜ್ ಇರ್ಬೋದು, ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದು ಈಡೇರುತ್ತೆ. ಪೂರ್ಣ ಚಂದ್ರನ ಎನರ್ಜಿ ತುಂಬ ಪವರ್ಫುಲ್ ಆಗಿರುತ್ತೆ. ಆ ರಾತ್ರಿ ಯೂನಿವರ್ಸ್ ನಮ್ಮ ಥಾಟ್ಸ್ ಮತ್ತು ಎಮೋಷನ್ಸನ್ನು ಆ್ಯಂಪ್ಲಿಫೈ ಮಾಡಿಬಿಡುತ್ತೆ. ಅಂದರೆ ನೆನಪಿಟ್ಕೊಳ್ಳಿ, ಇದು ಯಾರನ್ನಾದರೂ ಕಂಟ್ರೋಲ್ ಮಾಡುವಂತಹ ವಿಧಾನ ಅಲ್ಲ, ಇದು ಪ್ಯೂರ್ ಲವ್ ಎನರ್ಜಿ ಮತ್ತು ಪಾಸಿಟಿವ್ ಮ್ಯಾನಿಫೆಸ್ಟೇಷನ್. ಹಾಗಾದರೆ ಈ ರಿಚುವಲನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನೀವು ತಿಳ್ಕೋಬೇಕು ಫುಲ್ ಮೂನ್ ಎನರ್ಜಿ ಅಂದರೆ ಏನು ಅಂತ. ಪೂರ್ಣ ಚಂದ್ರನ ದಿನ ಯೂನಿವರ್ಸ್ನಲ್ಲಿ ಎನರ್ಜಿ ಹೈಯೆಸ್ಟ್ ಲೆವೆಲಲ್ಲಿ ಇರುತ್ತೆ. ಆ ಸಮಯದಲ್ಲಿ ಎಮೋಷನ್ಸು ಸ್ಟ್ರಾಂಗ್ ಆಗಿರುತ್ತೆ, ಮ್ಯಾನಿಫೆಸ್ಟೇಷನ್ ಪವರು ಹೆಚ್ಚಾಗಿರುತ್ತೆ, ಸಬ್ಕಾನ್ಷಿಯಸ್ ಮೈಂಡು ಹೆಚ್ಚು ಆಕ್ಟಿವ್ ಆಗಿರುತ್ತೆ. ಅದಕ್ಕಾಗಿ ಏನ್ಷಿಯಂಟ್ ಟೈಮ್ಸಿಂದಲೂ ಫುಲ್ ಮೂನನ್ನು ಮ್ಯಾನಿಫೆಸ್ಟೇಷನ್ ಮತ್ತು ಹೀಲಿಂಗಿಗೆ ಬಳಸ್ಕೊಂಡು ಬರ್ತಾನೆ ಇದ್ದಾರೆ. ನೀವು ನಿಮ್ಮ ಹಾರ್ಟ್ ಎನರ್ಜಿಯಿಂದ ವಿಶ್ ಮಾಡಿದಾಗ ಯೂನಿವರ್ಸ್ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ವಿಚಾರನ ನೀವು ನೆನ್ಪಿಟ್ಕೋಬೇಕು, ಡೆಸ್ಪರೇಷನ್ ಇರಬಾರ್ದು, ಭಯ ಇರಬಾರ್ದು, ಅವರು ಬರಲೇಬೇಕು ನನ್ನ ಹತ್ರ ಅನ್ನೋ ಫೋರ್ಸ್ ಇರಬಾರ್ದು. ಅದರ ಬದಲಿಗೆ ಲವ್ ಇರಬೇಕು, ಟ್ರಸ್ಟ್ ಇರಬೇಕು, ಮತ್ತು ಗ್ರ್ಯಾಟಿಟ್ಯೂಡ್ ಫೀಲಿಂಗನ್ನು ನೀವು ಇಟ್ಕೋಬೇಕು. ಹಾಗಾದರೆ ಏನು ಮಾಡೋದು ಅವತ್ತಿನ ದಿನ ಅಂತ ನೋಡೋದಾದರೆ, ಈ ಮ್ಯಾನಿಫೆಸ್ಟೇಷನ್ ಮಾಡಲು ನಿಮಗೆ ಬೇಕಿರೋದು ಒಂದು ವೈಟ್ ಕ್ಯಾಂಡಲ್ಲು, ಹಾಗೆ ಒಂದು ಪೇಪರ್ ಮತ್ತು ಪೆನ್ನು, ಜೊತೆಗೆ ಒಂದು ಗ್ಲಾಸ್ ವಾಟರು, ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ, ಶಾಂತವಾಗಿ ಕುಳಿತುಕೊಳ್ಳೋದಕ್ಕೆ ಒಂದು ಪ್ಲೇಸು. ಇದನ್ನು ರಾತ್ರಿ ಫುಲ್ ಮೂನ್ ಕಾಣುವಂತಹ ಸಮಯದಲ್ಲಿ ಮಾಡಿದ್ರೆ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಆಗಲಿಲ್ಲ ಅಂದರೆ ಆ ದಿನ ಯಾವ ಸಮಯದಲ್ಲಿ ಬೇಕಿದ್ರೂ ಮಾಡ್ಬೋದು. ಚಂದ್ರನ ಬೆಳಕು ಡೈರೆಕ್ಟಾಗಿ ಬೀಳುವಂತಹ ಜಾಗದಲ್ಲಿ ಕುಳಿತುಕೊಂಡು ಮಾಡಿದ್ರೆ ಇನ್ನೂ ಪವರ್ಫುಲ್ ಆಗಿರುತ್ತೆ. ಹಾಗಾದರೆ ಈ ರಿಚುವಲ್ನ ಹೇಗೆ ಮಾಡೋದು ಅಂತ ನೋಡಿದ್ರೆ, ಸ್ಟೆಪ್ 1 ಏನು ಹೇಳುತ್ತೆ, ರೈಟ್ ಯುವರ್ ವಿಶ್. ಈಗ ಪೇಪರ್ ತಗೊಂಡು ಪ್ರೆಸೆಂಟ್ ಟೆನ್ಸಲ್ಲಿ ನಿಮ್ಮ ಒಂದು ವಿಶನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್, ಅವಳು ಅಥವಾ ಅವನು, ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಅವರ ಹೆಸರನ್ನು ನೀವು ಬರೆದು ನನ್ನನ್ನು ಪ್ರೀತಿಯಿಂದ ಸಂಪರ್ಕಿಸಿದ್ದಾರೆ, ನಮ್ಮ ರಿಲೇಷನ್ಶಿಪ್ಪು ಬ್ಯೂಟಿಫುಲ್ ಆಗಿ ಹೀಲ್ ಆಗ್ತಾ ಇದೆ, ಯೂನಿವರ್ಸ್ ನನಗೆ ಟ್ರೂ ಲವ್ ಅನ್ನು ಕೊಡ್ತಾ ಇದೆ. ನೆಗೆಟಿವ್ ವರ್ಡ್ಸನ್ನು ಬಳಸೋಕೆ ಹೋಗ್ಬಾರ್ದು, ಪ್ಲೀಸ್ ಕಮ್ ಬ್ಯಾಕ್ ಅಂತ ಬರಿಬೇಡಿ, ಆಲ್ರೆಡಿ ಹ್ಯಾಪನ್ಡ್ ಅನ್ನೋ ಫೀಲಿಂಗ್ ಇಟ್ಕೊಂಡು ನೀವು ಬರಿಬೇಕು. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಪ್ರೆಸೆಂಟ್ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸ್ಟೆಪ್ 2 ಏನು ಮಾಡಬೇಕು ಅಂದರೆ ವಿಜುವಲೈಸೇಷನ್ ಮಾಡಬೇಕು. ಈಗ ಕಣ್ಣು ಮುಚ್ಚಿಕೊಂಡು ಡೀಪ್ ಬ್ರೀದನ್ನು ತೆಗೆದುಕೊಳ್ಳಿ. ಹಾಗೆ ನೀವು ಇಮ್ಯಾಜಿನ್ ಮಾಡಬೇಕು, ನೀವು ಹ್ಯಾಪಿ ಆಗಿದ್ದೀರಾ, ಅವರು ನಿಮಗೆ ಮೆಸೇಜನ್ನು ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ನಡುವೆ ಪ್ರೀತಿ, ಶಾಂತಿ ಮತ್ತು ತುಂಬ ಖುಷಿ ಇದೆ. ಆ ಸೀನನ್ನು ನೀವು ಫೀಲ್ ಮಾಡಬೇಕು, ಅವರ ವಾಯ್ಸನ್ನು ನೀವು ಫೀಲ್ ಮಾಡಬೇಕು, ಅವರ ಸ್ಮೈಲನ್ನು ನೀವು ಫೀಲ್ ಮಾಡಬೇಕು, ಅವರ ಒಂದು ಸ್ಪರ್ಶವನ್ನು ನೀವು ಫೀಲ್ ಮಾಡಬೇಕು. ಅವರು ನಿಮ್ಮ ಜೊತೆ ಈಗಾಗಲೇ ಇದ್ದಾರೆ ಅನ್ನೋ ಫೀಲಿಂಗನ್ನು ನೀವು ಹಾರ್ಟಲ್ಲಿ ಫೀಲ್ ಮಾಡಬೇಕಾಗುತ್ತೆ. ವಿಜುವಲೈಸೇಷನ್ ಮಾಡುವಾಗ ಎಮೋಷನ್ಸು ತುಂಬ ಇಂಪಾರ್ಟೆಂಟು. ಯೂನಿವರ್ಸು ವರ್ಡ್ಸ್ಗಿಂತನೂ ಫೀಲಿಂಗಿಗೆ ಜಾಸ್ತಿ ರೆಸ್ಪಾಂಡ್ ಮಾಡುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸ್ಟೆಪ್ 3 ವಾಟರ್ ಮ್ಯಾನಿಫೆಸ್ಟೇಷನ್. ಈಗ ಒಂದು ವಾಟರ್ ಗ್ಲಾಸನ್ನು ಕೈಯಲ್ಲಿ ಹಿಡ್ಕೊಂಡು ಆ ವಾಟರ್ಗೆ ಪಾಸಿಟಿವ್ ಎನರ್ಜಿಯನ್ನು ಕಳಿಸ್ಬೇಕು. ಹೇಳಿ, ಯೂನಿವರ್ಸ್ ನನ್ನ ವಿಶ್ಯು ಡಿವೈನ್ ಟೈಮಿಂಗಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಲವ್ ಇಸ್ ಫ್ಲೋಯಿಂಗ್ ಟುವರ್ಡ್ ಮೀ, ಐ ಡಿಸರ್ವ್ ಪ್ಯೂರ್ ಆ್ಯಂಡ್ ಹೆಲ್ದಿ ಲವ್. ನಂತರ ಆ ನೀರನ್ನು ನಿಧಾನವಾಗಿ ಕುಡಿಬೇಕು. ವಾಟರ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ.
ಆ ಒಂದು ಎನರ್ಜಿ ನಿಮ್ಮೊಳಗಡೆ ಹೋದಾಗ ಅದು ಸಬ್ಕಾನ್ಷಿಯಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಈಗ 4ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ರಿಲೀಸ್ ಟು ಯೂನಿವರ್ಸ್ಗೆ ನೀವು ಬಿಟ್ಬಿಡಬೇಕು. ಈಗ ಒಂದು ಕ್ಯಾಂಡಲ್ ಅನ್ನು ಹಚ್ಚಿ ಆ ಕ್ಯಾಂಡಲ್ ಮುಂದೆ ಆ ಪೇಪರನ್ನು ಹಿಡ್ಕೊಂಡು ಈ ಅಫರ್ಮೇಷನ್ ಅನ್ನು ನೀವು ಹೇಳಬೇಕು. ನನ್ನ ವಿಶ್ಯು ಈಗ ಯೂನಿವರ್ಸ್ಗೆ ರಿಲೀಸ್ ಆಗಿದೆ, ನಾನು ಟ್ರಸ್ಟ್ ಮಾಡ್ತೀನಿ, ನನಗೆ ಸರಿಯಾದದ್ದು ಡಿವೈನ್ ಟೈಮಿಂಗಲ್ಲಿ ಬಂದೇ ಬರುತ್ತೆ. ನಂತರ ಆ ಪೇಪರನ್ನು ಫೋಲ್ಡ್ ಮಾಡಿ ಒಂದು ಸೇಫ್ ಆಗಿರೋ ಪ್ಲೇಸಲ್ಲಿ ಇಟ್ಕೊಂಡ್ಬಿಡಿ. ಆಮೇಲೆ ಒಬ್ಸೆಷನ್ ಬಿಟ್ಬಿಡಿ, ಯಾವುದ್ರ ಬಗ್ಗೆನೂ ಒಬ್ಸೆಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ, ಕಾನ್ಸ್ಟೆಂಟ್ ಚೆಕ್ಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಹಾಗೆಯೇ ಬೆಗ್ ಕೂಡ ಮಾಡಬಾರ್ದು. ಇವೆಲ್ಲ ಒಂದು ಲೋ ವೈಬ್ರೇಷನ್ ಎನರ್ಜಿ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು ಟ್ರಸ್ಟ್ ಮತ್ತು ಡಿಟ್ಯಾಚ್ಮೆಂಟ್ ಇದ್ದಾಗ ಮಾತ್ರ. ಪವರ್ಫುಲ್ ಮೂನ್ ಅಫರ್ಮೇಷನ್ಸ್ ಅನ್ನು ಈಗ ನಾವು ಹೇಳೋಣ. ಈ ಅಫರ್ಮೇಷನ್ಸ್ ಅನ್ನು ನೀವು ರಿಪೀಟ್ ಮಾಡಬೇಕಾಗತ್ತೆ. ನಾನು ಪ್ರೀತಿಗೆ ಅರ್ಹ, ಲವ್ ಈಸ್ ನ್ಯಾಚುರಲಿ ಕಮ್ಮಿಂಗ್ ಟು ಮೀ, ಮೈ ಪರ್ಸನ್ ಈಸ್ ಥಿಂಕಿಂಗ್ ಅಬೌಟ್ ಮೀ ವಿತ್ ಲವ್. ನನ್ನ ಹುಡುಗ ಅಥವಾ ನನ್ನ ಹುಡುಗಿ ನನ್ನ ಬಗ್ಗೆ ಪ್ರೀತಿಯಿಂದ ಯೋಚಿಸ್ತಾ ಇದ್ದಾರೆ. ಯೂನಿವರ್ಸ್ ಈಸ್ ಅಲೈನಿಂಗ್ ಎವ್ರಿಥಿಂಗ್ ಫಾರ್ ಮೀ. ನನ್ನ ವಿಷ್ ಈಗ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಐ ಟ್ರಸ್ಟ್ ಡಿವೈನ್ ಟೈಮಿಂಗ್. ಇವುಗಳನ್ನು ಫುಲ್ ಮೂನ್ ನೋಡ್ತಾ ಅಂದರೆ ಚಂದ್ರನನ್ನು ನೋಡ್ತಾ ರಿಪೀಟೆಡ್ ಆಗಿ ನೀವು ಹೇಳ್ಕೊಳ್ತಾ ಇದ್ರೆ ಪವರ್ಫುಲ್ ಎನರ್ಜಿ ಕ್ರಿಯೇಟ್ ಆಗಿಬಿಡುತ್ತೆ. ರಿಮೆಂಬರ್, ಯಾರಾದರೂ ನಿಮ್ಮ ಜೀವನಕ್ಕೆ ಬರಬೇಕು ಅಂದರೆ ಅದು ಫಿಯರಿಂದ ಬರಬಾರ್ದು, ಒಂದು ಲವ್ ಎನರ್ಜಿಯಿಂದ ಬರಬೇಕು. ನೀವು ನಿಮ್ಮ ವೈಬ್ರೇಷನ್ಸನ್ನು ರೈಸ್ ಮಾಡಿಕೊಂಡಾಗ ರೈಟ್ ಪೀಪಲ್ಲು ನ್ಯಾಚುರಲಿ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಈ ಒಂದು ಪೂರ್ಣ ಚಂದ್ರನ ದಿನ ಫುಲ್ ಮೂನ್ ಮ್ಯಾನಿಫೆಸ್ಟೇಷನನ್ನು ಪ್ಯೂರ್ ಹಾರ್ಟಿಂದ ನೀವು ಮಾಡಬೇಕಾಗುತ್ತೆ. ಹಾಗೆ ಕಮೆಂಟಲ್ಲಿ ಬರೀರಿ, ಐ ಟ್ರಸ್ಟ್ ದ ಯೂನಿವರ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹಲವಾರು ಮ್ಯಾನಿಫೆಸ್ಟೇಷನ್ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ಮ್ಯಾಜಿಕಲ್ ವಿಡಿಯೋ. ಬಾಯ್.